ತೀರ್ಥಹಳ್ಳಿ. ಅಯ್ಯೋ ಎತ್ಕೊಂಬಿಟ್ಟೆ. ಟೀ ಪುಡಿ ವಿಡಿಯೋ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು 4 ದಿವಸದಿಂದ ಅಷ್ಟಕ್ಕಷ್ಟೇ ದಿನ ಇದೇ ಆಗೋಗೈತೆ ನಮ್ಮ ಬಾಳು. ಪೋಟರ್ನ ನಂಬ್ಕೊಂಡು, ಪೋಟರ್ನ ಯಾಕೆ ನಂಬ್ಕೊಂಡಿದ್ಯಾ ಬಿಟ್ಬಿಡು ಅಂತಂದರೆ, ಇವಾಗ ಬರೋ ಬಾಡಿಗೆ ಎಲ್ಲ ಪೋಟರೇ ಬುಕ್ ಮಾಡ್ತಾರಲ್ಲ, ನಮಗೆ ಬಾಡಿಗೆ ಸಿಗಲ್ವಲ್ಲ. ಪೋಟರ್ನ ಬಿಟ್ಟು ಬೇರೆ ಕಡೆ ನಾವು ಪರ್ಸ್ನಲಾಗಿ ಹಿಡಿತೀವಿ ಅಂದರೂ ಸಿಗ್ತಾ ಇಲ್ವಲ್ಲ. ಎಲ್ಲ ಪೋಟರ್ನ ನಂಬ್ಕೊಂಡವ್ರೆ. ಅದಕ್ಕೆ ಪೋಟರ್ನ ನಾವು ನಂಬ್ಕೊಂಡಿದ್ದೀವಿ. ಪೋಟರ್ ಅವ್ರು ನೋಡ್ರಿ ನಮ್ಗೆ ಹಿಂಗೆ ಮಾಡ್ತಾವ್ರೆ, ಏನೋ ಗೊತ್ತಿಲ್ಲ. ಇವಾಗ ಬನ್ನಿ, ಒಂದು ಬಾಡಿಗೆ ಬಿದ್ದೈತೆ ಒಂದು 11 ಗಂಟೆಗೆ. ನಾನು 10:30ಗೆ ಆನ್ ಮಾಡಿದೆ, 11 ಗಂಟೆಗೆ ಬಿತ್ತು. ಬೇಗ ಏನೋ ಬೀಳುತ್ತೆ, ಬಟ್ ಆ ಕಡೆಯಿಂದ ಬೀಳಲಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಏನು ಈ ಕಡೆ ಲೆಫ್ಟಲ್ಲಿ ತೋರಿಸ್ತಾ ಇತ್ತು ಲೊಕೇಶನ್ನು, ಇಲ್ಲಿ ಅವ್ರು ರೋಡೈತೆ. ಫೋನ್ ಮಾಡಿ ಕೇಳ್ಕೊಂಬಿಡೋಣ. ವಂಗಸಂದ್ರ ಅಂತ ಬಂದೈತೆ. 2200 ರೂಪಾಯಿ, ಅದರಲ್ಲಿ ಒಂದು 300 ರೂಪಾಯಿ ಕಮಿಷನ್ ಹೋದ್ರೆ 1900 ರೂಪಾಯಿ. ನಮ್ಮ ಗಾಡಿನಲ್ಲಿ ಆ ಕಡೆಯಿಂದ ಯಾವುದು ಡ್ಯೂಟಿ ಬೀಳಲಿಲ್ಲ ಅಂದರೆ ಗಾಡಿ ಡೀಸೆಲ್ಗೆ EMIಗೆ ಸರೋಗ್ಬಿಡ್ತದೆ. ಸೆಂಟರ್ ಪ್ರೈಸಸ್ ಅಂತ ಅಲ್ತಪ್ಪ. ಇಲ್ಲಲ್ಲ, ಇಲ್ಲೇ ಯಾವಾಗಲೂ ಇವರೇ ಬುಕ್ ಮಾಡೋದು, ರೈಟ್ ಸೈಡಲ್ಲಿ. ನೋಡೋಣ. सर आ गया ना ट्रस्ट है कंपनी अपना कंपनी में आओ इधर ऑटो लगा ना ये लॉरी खाली हो रहा ना एक 7244 एक लॉरी है ना लोडिंग हो रहा इधर गोडाउन में. ಸ್ನೇಹಿತರೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಐತಲ್ಲ, ಏನು ಸರಿಯಾಗಿ ಐಟಮ್ ತುಂಬವ್ರೆ. ನಾನು ಕೇಳಿದೆ, ಇಲ್ಲಿ ಲೋಕಲ್ ಅಂದರೆ ಮಾರ್ಕೆಟ್ ಲೆಕ್ಕಾಚಾರದಲ್ಲಿ ಬಾಡಿಗೆ ಹೊಡಿತಾವ್ರೆ, ಎಷ್ಟು ಕೊಡ್ತಾರೆ ಹೆಂಗೆ ಅಂತ ಕೇಳಿದೆ. ಇವಾಗ ಕಾಮಾಕ್ಷಿ ಪಾಳ್ಯ ಹೋದರೆ 1500 ಕೊಡ್ತಾರಂತೆ. ಟನ್ನೇಜ್ ಎಲ್ಲ 2.5-3 ಹಂಗೆ ಹಾಕ್ಬಿಡ್ತಾರಂತೆ. ಏನು ವರ್ಕೌಟ್ ಆಗುತ್ತೆ ಅಂದರೆ, ಅಣ್ಣ ಈ ಪೋಟರ್ನೇ ನಂಬ್ಕೊಂಡಿರೋಕ್ಕಾಗಲ್ಲ, ನಾವು ಡೈಲಿ ಒಂದು 3 ಬಾಡಿಗೆ ಅಂತೂ ಕೊಡ್ತಾನೆ, ಹಾಕ್ಬಿಟ್ಟು ಮತ್ತೆ ಬರ್ತೀವಿ, ಹಾಕೊಂಡು ಹೋಗ್ತೀವಿ. ಆ ಥರ ಒಂದು 3 ಬಾಡಿಗೆ ಕೊಡ್ತಾನೆ, 4-5 ಸಾವಿರ ದುಡ್ಕೊತೀವಿ ಅಂತ ಹೇಳಿದ್ರು. ಆ ಥರ ಡೈಲಿ ಒಂದು 3 ಬಾಡಿಗೆ ಕೊಟ್ಟರೆ ಪರವಾಗಿಲ್ಲ, ಮಾಡ್ಬೋದು. ಸ್ನೇಹಿತರೆ, ಆ ಗೋಡನ್ ಅವರು ಯೂಟ್ಯೂಬಲ್ಲಿ ನೋಡಿದ್ದೀನಿ, ಬಂದು ಬಾಡಿಗೆ ಸಿಗುತ್ತೆ, ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ ಡೈಲಿ ಕೊಡ್ತಾರೆ ಅಂತ ಹೇಳಿದ್ರು. ನೋಡೋಣ, ಬಾಡಿಗೆ ಹೇಳಿದ್ರೆ ಹೊಡೆಯೋಣ. ಎನ್ನೆ ಟೀ ಪುಡಿ ಬೇಕಾದ್ರೆ ಎತ್ಕೋಗ್ರು, ಜಲ್ಡಿ ಹಿಡ್ಕೋ, ಚೆನ್ನಾಗೈತೆ, ಒಳ್ಳೆ ಬ್ರ್ಯಾಂಡ್, ಮನೆಗೆ ಯೂಸ್ ಆಗಲ್ವಾ. ಮೇಲೆ ಎತ್ಕೋ. ಏನದು ಟೀ ಪುಡಿ? ವಾವ್, ಸೂಪರ್. ಬೇಕಾ? ಟೀ ಕಾಯ್ಸ ಕೇಳ ಅವ್ರನ್ನ. वीडियो उधर इधर क्यों आ गया? वो छोड़ दिया क्यों? डोर ओपन ಮಾಡಲ್ಲ ಹೇಳು. पैसा मेरा को बाड़गे नहीं बोला आप. वो नंबर ही गुम हो गया, आपका नंबर ही नहीं मिला बात. ठीक है, अभी ले लो, बोलो मेरा को रहेगा तो. उधर छोड़ दिया क्यों? सैलरी कम हो गया ना, 20,000 इधर 25. 20,000 5,000 ज़्यादा हो गया. PF हो गया, अभी नेक्स्ट ईयर इंक्रीमेंट हो गया. अभी उधर इंक्रीमेंट ಏನಿಲ್ಲ, PF ಏನಿಲ್ಲ. ಅದಕ್ಕೆ ಇದ್ರ ಜಾಯ್ನಿಂಗ್ ಆಗಿದೆ. ಇದ್ರ ಮನಿ ಇದ್ರ
ಟೀ ಪುಡಿ ಸಾಕದಾಗೈತೆ ನೋಡ್ರಿ, ಇಲ್ಲೊಂಚೂರು ಚೆಲ್ಬಿಟ್ಟೈತೆ. ಮೇಲ್ಮೇಲೆ ಎತ್ಕೊಂಡ್ರೆ ನೋಡ್ರಿ ಅಲ್ಲಿ ಸ್ವಲ್ಪ ಅವರು ಸ್ವಲ್ಪ ಎತ್ಕೊಂಡ್ರ, ನಾನು ಸ್ವಲ್ಪ ಎತ್ಕೊಂಡೆ. ಎಷ್ಟು ಟೀ ಪುಡಿ ಸಿಕ್ತು ನೋಡ್ರಿ, ಇಷ್ಟು ಟೀ ಪುಡಿ ಐತೆ. ನಮ್ಮ ಮನೇಲಿ ಏನು ಟೀ ಕಾಯಿಸಲ್ಲ, ಯಾರಾದರೂ ಬಂದರೆ ಮಾತ್ರ ಅವ್ರು ಟೀ ಕುಡಿತೀನಿ ಅಂದರೆ ಕೊಡೋದು. ಈಗ ಇರಲಿ, ಸುಮ್ಮನೆ ವೇಸ್ಟ್ ಆಗೋತದೆ. ಏನಾದರೂ ಐಟಮ್ ಹಾಕಿದ್ರೆ ಎಲ್ಲ ಮಿಕ್ಸಾಗಿ ಹೋಗುತ್ತೆ ಅಂದ್ಬಿಟ್ಟು ಎತ್ತು ಮಾಡಿಕೊಂಡು ಯಾರಿಗಾದ್ರೂ ಕೊಡೋಣ ಹೋಗಲಿ. ಇದೇನು ಟೀ ಇವಾಗ ಸೋಸ್ತಾರಲ್ಲ, ಟೀ ಮಾಡಾದ್ಮೇಲೆಲ್ಲ ನೀಟಾಗಿ ಸೋಸ್ತಾರಲ್ಲ, ಅಕಸ್ಮಾತ್ ಕಲ್ಲು ಮಣ್ಣು ಏನಾದರೂ ಇದ್ರೂ ಅದ್ರಲ್ಲಿ ಹೋಗ್ಬಿಡುತ್ತೆ. ನಿಮ್ದು ಏನು ಕೊಡೋಣ? ಒಂದು ಫುಡ್ ಕಂಪ್ನಿ ಅಣ್ಣ. ಫುಡ್ ಕಂಪ್ನಿ ನಂಬರ್ SMS ಮಾಡಿದ್ದೀನಿ ನೋಡಿ ನನಗೆ, ಹಾಂ, ನವೀನ್ ಅಂದ್ಬಿಟ್ಟು. ಈ ಅಪ್ಪನ ಫೋನ್ ಮಾಡ್ಕೊಡಿ. ಡೈಲಿ ಮಿನಿಮಮ್ ಹೋದ್ರೆ ಒಂದು 8ರಿಂದ 10 ಫೋಟೋ ಬುಕ್ ಮಾಡ್ತಾನೆ. ಹೌದಾ? ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ರೆ ಡೈಲಿ ನಿಮ್ಗೆ ಲೋಡ್ ಸಿಗುತ್ತೆ ಇಲ್ಲೇನೆ. ಈ ಗೋಡನವ್ರಾ? ಇವರೇನೆ. ಇವ್ರಿಗೆ ಗೋಡನ್ ಬೇಕು, ಇನ್ನೊಂದು ಗೋಡನ್ ತೋರ್ಸಕ್ಕೆ ಇದೀನಿ ಅದಕ್ಕೆ. ಹೌದಾ? ಇನ್ನೊಂದು ಗೋಡನ್ ಇದೆ ಅದಕ್ಕೆ. ಈಗ ಏಕೋ ಇಲ್ಲಿ ಟಾರ್ಪಲ್ ಗಾಡಿಗಳು ನಿಂತವಲ್ಲ, 8 ಗಾಡಿ ನಿಂತವೆ, ಎಲ್ಲ ಫುಲ್ ಡಿಸ್ಪ್ಯಾಚ್ ಮಾಡಬೇಕು ಇವತ್ತು. ಅನ್ಲೋಡ್ ಆಗಿಲ್ಲ, ಯಾವ ಜಾಗ ಇಲ್ಲ ಇಲ್ಲಿ, ಅದಕ್ಕೋಸ್ಕರ. ಸರಿ ಬ್ರೋ, ಕಾಂಟ್ಯಾಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಂ, ಬರೋಣ ಸ್ನೇಹಿತರೆ. ಇವಾಗ ಲೋಡ್ ಆಯ್ತು, 2 ಅವರ್ ಆಯಿತು ಅಂದರೆ ಲೋಡ್ ಮಾಡೋದಕ್ಕೇನೆ. ನೋಡಿ ಇವಾಗ ಲೋಡ್ ಮಾಡವ್ರೆ. ಅಯ್ಯೋ ದೇವ್ರೆ. ಹೊಂಗ್ಸಂದ್ರ ಎಲ್ಲಿ ಅಂದರೆ ಬೊಮ್ಮನಹಳ್ಳಿ ಹತ್ರ ಬರುತ್ತೆ ಹೊಂಗ್ಸಂದ್ರ. ನನಗೆ ಯಾಕೋ ಎಲ್ಲೋ ಒಂದು ಕಡೆ ಅನ್ನಿಸ್ತೈತೆ ಇವತ್ತು ಒಂದೇ ಬಾಡಿಗೆನಾ ಅಂತ. ನೋಡೋಣ, ಆದಷ್ಟು ಬೇಗ ಹೋಗ್ತೀನಿ. ಅಯ್ಯೋ ಏನು ಹೋಗೋದು, 1.5 ಅವರ್. ರೋಲ್ಗಳು 31 ರೋಲ್ ಹಾಕವ್ರೆ, ಸರಿಯಾಗವೆ, ದಪ್ಪ ರೋಲು. ಇಲ್ಲೇನು ತೋರಿಸ್ಲಿಲ್ಲ, ಅಲ್ಲಿ ತೋರಿಸ್ತೀನಿ ನಾನು ಅನ್ಲೋಡಿಂಗ್ ಪಾಯಿಂಟ್ ಹತ್ರ. ಅಂದವೇ ಬರಬೇಕಾದ್ರೆ ಒಂದು 2-3 ಸಿಕ್ಕಿದ್ರು. ಎಲ್ಲ ಕೇಳೋದೆ ನನ್ನನ್ನು, ಡ್ಯೂಟಿ ಹೆಂಗೆ ಅಂತ. ಪಾಪ ಎಲ್ಲರಿಗೂ ಡ್ಯೂಟಿ ಇಲ್ಲ, ನನಗೆ ಅಂತಲ್ಲ, ಯಾರಿಗೂ ಇಲ್ಲ. ಅದಕ್ಕೆ ಅವರು ಕೇಳ್ತಾರೆ ಡ್ಯೂಟಿಗಳೇ ಆಗ್ತಾಯಿಲ್ಲ, ಈ ಕಡೆಯಿಂದ ಹೋಗೋದಷ್ಟೇ, ಆ ಕಡೆಯಿಂದ ಯಾವುದೂ ಸಿಗ್ತಾ ಇಲ್ಲ ಅಂತ. ಇದು ಇಲ್ಲಿಂದ 500 ಮೀಟರ್ ತೋರಿಸ್ತಾ ಇದೆ ಅಷ್ಟೇ. ಸರ್ ಬಂದಿದ್ದೀನಿ ಲೊಕೇಶನ್ ಹತ್ರ. ಯಾವುದು? ಹಾಂ ಹೌದು. ಹಾಂ, ರಿವರ್ಸಾ? ಸರಿ. ಸ್ನೇಹಿತರೆ ನೋಡಿ, ಈ ಸಂಧಿ ಒಳಗಡೆ ರಿವರ್ಸ್ ಹಾಕ್ಬೇಕಂತೆ. ಗಾಡಿ ತಗೊಂಬಂದು ಹಿಂಗೆ ನಿಲ್ಸಿದ್ರೆ ರಿವರ್ಸ್ ಹೊಡಿಯೋಣ ಅಂತ ಎಲ್ಲ ಹಿಂದೆಗಡೆ ಬಂದು ಕಚ್ಕೊಂಡ್ಬಿಟ್ಟಿರ್ತಾರೆ ಬೈಕವರು. ನಮ್ಮ ಗಾಡಿ ಸ್ಟ್ರೈಟ್ ಐತೆ, ಹಿಂದೆ ಮುಂದೆ ನೋಡೋರು ಯಾರು ಇರೋಲ್ಲ, ನಾವೇ ಹೊಡಿಬೇಕು. ಇಲ್ಲ ನಾವು ಒಂಚೂರು ಟಚ್ ಆದರೆ, ನಿನ್ನೆ ಆಗಿತ್ತು ಒಂದು ಸಿಚುವೇಶನ್ನು, ಹೀಗಾಗುತ್ತೆ. ಏನಣ್ಣ ಇದು ಗಾಡಿ ಆನ್ಲೈನಾ? ಪೋರ್ಟರಾ? ಹೆಂಗೆ ಇದು? ನಿಮ್ದೇನಾ ಕಂಪ್ನಿ ಗಾಡಿನಾ? ಬೈಕಿ ನೋಡ್ರಿ, ಪೋರ್ಟರ್ ಗಾಡಿ. ಈ ಲೋಡರ್ ಅಂತ ಒಂದು ಬರುತ್ತಲ್ಲ, ಇದೆ ಅದು ಬ್ಯಾಟ್ರಿ ಗಾಡಿ. ಅವ್ರು ನಿಂತ್ಕೊಳ್ಳೇ ಇಲ್ಲ ಮಾತಾಡ್ಸೋಣ ಅಂತಂದರೆ ಹೋಗ್ತಾವ್ರೆ. ಅವ್ರಿಗೂ ಇರುತ್ತಲ್ಲ ಟೈಮಿಂಗ್ಸ್, ಪಿಕಪ್ ಮಾಡಬೇಕು ಅಂತ. ಹಿಂದೆಗಡೆ ಡೋರ್ ಏನಿಲ್ವಾ ಗಾಡಿಗೆ? ಐತೆ. ಎಷ್ಟು ಕೆ ಜಿ ಒಂದು ರೋಲು? 60? 300, 600, 1700. ಅಲ್ಲಿ 2 ಅವರ್ ಆಗಿತ್ತಾ ಅಂದರೆ ಲೋಡ್ ಮಾಡೋಕ್ಕೆ. 2.5 ಅವರ್ ಫ್ರೀನಾ ಇವ್ರಿಗೆ? ಇಲ್ಲಿ ಬಂದೆ, ಇನ್ನು ಅರ್ಧ ಗಂಟೆ ಅಷ್ಟೇ ಟೈಮಿಂಗ್ಸ್ ಇರೋದು ಅಂತ ಅವ್ರಿಗೆ ತೋರಿಸುತ್ತೆ. ಇವಾಗ 18 ನಿಮಿಷ ಆಗೈತೆ, ಅಂದರೆ 2 ಅವರ್ 18 ನಿಮಿಷ. ಮೇಲ್ಗಡೆ ಹಾಕಬೇಕಾಗಿತ್ತು ಇವರು, ಎಲ್ಲ ಕೆಳಗಡೆನೇ ಇಳಿಸ್ಬಿಟ್ರು. ಯಾಕಂದರೆ ಟೈಮಿಂಗ್ಸ್ ಇಲ್ವಲ್ಲ, ಜಾಸ್ತಿ ಬಂದ್ಬಿಡುತ್ತಲ್ಲ. 2.5 ಅವರ್ ಆದಮೇಲೆ ನಿಮಿಷಕ್ಕೆ 7 ರೂಪಾಯಿ ಆ್ಯಡ್ ಆಗುತ್ತಲ್ಲ,
ಅದಕ್ಕೆ ಎಲ್ಲ ಕೆಳಗಡೆನೆ ಕಿತ್ತಾಕ್ಬಿಟ್ರು 5 ನಿಮಿಷಕ್ಕೆ. ಬನ್ನಿ ಇನ್ನು 10 ನಿಮಿಷ ಆದರೆ ವೇಟಿಂಗ್ ಚಾರ್ಜ್ ಬಂದ್ಬಿಡ್ತದೆ. ಮೇಲ್ಗಡೆ ತಗೊಂಡೋಗಿ ಹಾಕಂಗಿದ್ದಿದ್ರೆ ನೀವು ಇವತ್ತೆಲ್ಲ ಆಗೋಗಿರೋದು. ₹7 1 ನಿಮಿಷಕ್ಕೆ. ಎಷ್ಟು 10 ನಿಮಿಷಕ್ಕ? ಹಾಂ, 2.5 ಅವರ್ ಫ್ರೀ ಇರುತ್ತೆ. 2.5 ಅವರ್ ಆದಮೇಲೆ ಅಲ್ಲೇ 2 ಅವರ್ ಮಾಡಾಕ್ಬಿಟ್ಟವ್ರೆ ಲೋಡ್ ಮಾಡೋರು. ಯಗ್ನಳ್ಳಿ, ಅಯ್ಯೋ ಯಗ್ಗುಂಟೆ. ಯಗ್ನಳ್ಳಿ ಯಾವ ಯಗ್ನಳ್ಳಿ? ಬೊಮ್ಮನಹಳ್ಳಿ ಪಿಕಪ್ಪು, ಯಗ್ನಳ್ಳಿ ಡ್ರಾಪು. ಅಂದರೆ ಯಗ್ನಳ್ಳಿ ಅಂದರೆ ಪಿಣ್ಯ ಯಗ್ನಳ್ಳಿ. ಇವಾಗ ಇದು ಪಿಕಪ್ ನೋಡೋಣ. ಏನೊಂದು 10 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗ್ಬಿಡೋದು ಅಷ್ಟೇ. ಹಂಗೂ ಮಾಡ್ತಾಯಿಲ್ಲ ಅಂದರೆ ಹಣ ಬಂದ್ಬಿಡ್ತು ವೇಟಿಂಗ್ ಚಾರ್ಜು ಅಂತೀನಿ. 700 ಮೀಟ್ರ್ ಐತೆ ಅಷ್ಟೇ. ವೇಟಿಂಗ್ ಚಾರ್ಜ್ ಬಂದ್ಬಿಡ್ತು ಅಂದರೆ ಬೇಗ ಎತ್ತಾಕ್ಬಿಡ್ತಾರೆ. ಹಂಗೆ ನಮ್ಮ ಇವಾಗ ಜನಗಳ ಮೈಂಡ್ ಸೆಟ್ಟಲ್ಲ ಹಂಗೆ. ದುಡ್ಡು ಓದ್ತೈತೆ ಅಂತಂದರೆ ಅದಕ್ಕೆ ಹೋಗಕ್ಕೆ ಬಿಡಲ್ಲ. ಏನಾದರೂ ಮಾಡಿ ಅದನ್ನು ತಡೆಯೋಕ್ಕೆ ನೋಡ್ತಾರೆ. ಹಲೋ ಸರ್, ಪೋರ್ಟರಿಂದ ಏನು ಸರ್? ಎಲ್ಲಿದೆ ಸರ್ ಇಲ್ಲಿ ಪೇಮೆಂಟ್ ಇಲ್ಲಿ ಎಲ್ಲಾದ್ರೂ ನಿಯರ್ ಬೈ ಎಲ್ಲಿದೆ? ನಂದು ಹಳೇದಿದೆ, ಪರವಾಗಿಲ್ಲ ಆಗಲ್ವಾ ಪೇಮೆಂಟ್ದು? ಹಾಂ 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 ಅಲ್ಲ ಇದೆಯಾ? ಹೋಗಿ ಇಲ್ಲಿ ಎಲ್ಲಾರು ನಿಯರ್ ಬೈ ಇದೆಯಾ? ಒಂದು ನಿಮಿಷ ಇರಿ ಸರ್. ದೇವರ ಚಿಕ್ಕನಹಳ್ಳಿ ಮೇನ್ ರೋಡ್ ಹತ್ರನೇ ಇದೀನಿ ನಾನು. ಇಲ್ಲಿ ಶಾಯಿ ಸಿಕ್ಸಾ? ಹಾಂ ಹಾಂ ಅಲ್ಲಿದೆಯಾ? ಹಾಂ ಓಕೆ. ಏನು ಐಟಮ್ ಇದೆ ಸರ್? ಚಿಂದಿ. ಹಾಂ 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 ಆಯ್ತು ಸರ್, ಆಯ್ತು ಮಾಡ್ಕೊಂಬರ್ತೀನಿ. ಪೇಮೆಂಟ್ ಮಾಡಿಸ್ಕೊಂಬರ್ರಿ ಅಂದರು. ಸ್ನೇಹಿತರೆ, ನಂದು ಇವ್ರು ಹಾಕಿರೋ ಲೊಕೇಶನ್ ಹಿಂದೆ ಹೋಗ್ಬೇಕು. ಈ ವೇ ಬ್ರಿಡ್ಜ್ ಬಂದು ಮುಂದೆ ಐತಂತೆ. ಬನ್ನಿ ಪೇಮೆಂಟ್ ಮಾಡಿಸಿ ನಮ್ಮ ಖಾಲಿ ಗಾಡಿನಲ್ಲಿ ಎಷ್ಟು ವೆಯ್ಟ್ ಐತೆ ಅಂತ ನಿಮಗೂ ಹೇಳ್ತೀನಿ, ನಿಮಗೂ ತೋರಿಸ್ತೀನಿ. ಪೇಮೆಂಟು ಒಂದ್ಸತಿ ಕಿರಿಕಾಗಿತ್ತು ಪೇಮೆಂಟು. ಆವಾಗಿಂದ ಪೇಮೆಂಟ್ ಕಡೆ ತಲೆನೂ ಹಾಕಿಲ್ಲ. ಇವತ್ತೇ ಪೇಮೆಂಟ್ ಹಾಕ್ಸೋಕೆ ಹೋಗ್ತಾ ಇರೋದು. ಅಂಥ ಸಿಚುವೇಶನ್ ಬಂದಿರಲಿಲ್ಲ ಪೇಮೆಂಟ್ ಹಾಕ್ಸೋ ಅಂಥ ಸಿಚುವೇಶನು. ಮೊದಲು ಗಾಡಿ ತಾಂಡಾಗೆಲ್ಲ ಏನು ಅಂದರೆ ಗಾಡಿ ತಾಂಡು ಹೊಸದ್ರಲ್ಲಿ ತೂಕ ಅನ್ನಿಸ್ತಾ ತಾಂಡೋಗಿ ಪೇಮೆಂಟ್ ಕೊಡಿ, ತೂಕ ಅನ್ನಿಸ್ತಾ ತಗೊಂಡೋಗಿ ಪೇಮೆಂಟ್ ಕೊಡಿ, ಆ ಥರ ಮಾಡ್ತಾ ಇದ್ದಿದ್ದು. ನನಗೂ ಗೊತ್ತಾಗ್ತಾ ಇರಲಿಲ್ವಲ್ಲ ಇದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಕಮೆಂಟ್ಸ್ ಹಾಕಿದ್ರೆ ಯಾರೋ ಒಬ್ರು, ವೆಯ್ಟ್ ಎಲ್ಲ ಹೆಂಗೆ ಕಂಡುಹಿಡಿತೀರಾ ನೀವು, ಹೆಂಗೆ ಗೊತ್ತಾಗೋದ್ರಿಂದ? ನಾವು ಗಾಡಿ ಓಡಿಸ್ತಿರ್ತೀವಲ್ಲ ಅವತ್ತಿಂದ ಅದೊಂದು ಎಕ್ಸ್ಪೀರಿಯೆನ್ಸು. ಗಾಡಿ ಇಷ್ಟು ವೆಯ್ಟಲ್ಲಿ ಹಿಂಗೆ ಹೋಗುತ್ತೆ, ಬ್ರೇಕ್ ಹಿಡಿದ್ರೆ ಹಿಂಗೆ ನಿಲ್ಲುತ್ತೆ, ಸ್ಟೇರಿಂಗ್ ಈ ಥರ ಇಷ್ಟು ಟೈಟ್ ಇರುತ್ತೆ ಅಂತ ಒಂದು ಅಂದಾಜು ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ ಅಷ್ಟೇ. ಅದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಕೊನೆಗೂ ಸಿಕ್ತು ಪೇಮೆಂಟು. ಅಣ್ಣ ಖಾಲಿ ಗಾಡಿ KA 52C 1066 2390 ಲೋಡ್ ಮಾಡ್ಕೊಂಬರ್ತೀನಿ. ಏನು ಲೋಡ್ ಮಾಡ್ತೀರಾ? ಚಿಂದಿ.
ಎಷ್ಟಣ್ಣ ಇದ್ರದ್ದು? 30 ರೂಪಾಯಿ. ಫೋನ್ಪೇ ಮಾಡಲಾ? ಸ್ನೇಹಿತರೆ 2,390 ಅಂದರೆ 2,400 kg 30 ರೂಪಾಯಿ. ಫಸ್ಟ್ ಖಾಲಿ ಗಾಡಿ ಮಾಡಿಸಿದ್ರೆ ಕೆಲವೊಂದು ಕಡೆ ತಗೊತಾರೆ, ಕೆಲವೊಂದು ಕಡೆ 50 ರೂಪಾಯಿ ತಗೊತಾರೆ. ಇವರು 407 ತಾನೇ ಅಂತವ್ರೆ. ನಾನು ಹ್ಞೂ ಅಂತ ಹೇಳಿದ್ದೀನಿ, ಆಗ್ತಾ ಇದ್ದೀನಿ. ಎಷ್ಟು ಅಧ್ವಾನ ಮಾಡಾಕ್ಬಿಟ್ಟವ್ರೆ ಅಂದರೆ ಬೇರೆ ಗಾಡಿನಲ್ಲಿ ಹೋಗಿ 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 407 ಅಂತ ಎಲ್ಲ ಕೇಳ್ತಾರೆ. भाई यही बंद कर यार। हो गया तो लोग कर यार कैसे होगा, तो इधर नहीं जा रहा हो गया बैठो कैमरा नहीं चल रहा क्यों ये गाड़ी दिखाने के लिए? और कितना बैग है? ಇನ್ನು ಎಷ್ಟು ಮೂಟೆ ಇದೆ? ಇನ್ನು ಎಷ್ಟು ಮೂಟೆ? ಇನ್ನು 5-6 ಮೂಟೆ ಇದ್ರೆ ಆರಾಮಾಗಿ ಆಗುತ್ತೆ. 15 ಹಿಡಿಯುತ್ತೆ ಇಲ್ಲಿ ಇವಾಗ. 15, 30, 45 ಬ್ಯಾಗ್ ಟೋಟಲು. ಇನ್ನು 10 ಬ್ಯಾಗ್ ಉಳ್ಕೊಂಬಿಡ್ತು. ಟೋಟಲು ಒಂದು 45 ಬ್ಯಾಗ್ ಲೋಡ್ ಆಯ್ತು. 45, 46 ಏರ್ ಕಟ್ರ್ ಒಳಗಡೆ ಒಂದು ಹಾಕವ್ರೆ. 46, 47 ಬ್ಯಾಗ್ ಏನೋ ಲೋಡ್ ಆಗೈತೆ. ಟೋಟಲು 10 ಬ್ಯಾಗ್ ಇನ್ನೂ ಉಳ್ಕೊಂತು. ಮತ್ತೆ ಪೇಮೆಂಟ್ ಮಾಡಿಸ್ದೆ. 4,400 ಬಂತು ಆವಾಗಲೇ. ಅಂದರೆ ನಮ್ಮ 2 ಟನ್ಗಿಂತ ಇನ್ನೂ ಕಡಿಮೆನೇ ಐತೆ. ಎಷ್ಟು ಕಡಿಮೆ ಐತೆ ಅಂದರೆ ಇನ್ನೊಂದು 400 kg 500 kg ಕಡಿಮೆ ಬರುತ್ತೆ. 2 ಟನ್ ಇದೆ ಅಷ್ಟು ಐಟಮು. ಸ್ನೇಹಿತರೆ ಲೊಕೇಶನ್ ಹತ್ರ ಬಂದೆ. ಸ್ನೇಹಿತರೆ ನೋಡಿ, ಇಲ್ಲೇ ದೊಡ್ಡ ಗೋಡನ್ ಮಾಡ್ಕೊಂಡವ್ರೆ. ಬರೀ ವೇಸ್ಟ್ ಐತೆ, ಅಲ್ಲಿ ಹಾಕ್ಬೇಕಂತೆ ಹೊರಗಡೆ. ಸ್ವಲ್ಪ ಅವ್ರೆ ಫೋನಲ್ಲಿ ಇದೆ. ಸಾಕು ಅಂದ್ರೆ ಅವರು ಹಿಂದೆ ನೋಡಿ ಫೋನಲ್ಲಿ ಐತಲ್ಲ ಅಣ್ಣ, ಹಿಂದೆ ನೋಡೋಣ, ಯಾರನ್ನ ಹಿಂದೆ ನಿಂತಿರ್ತಾರೆ. ಆಮೇಲೆ ನಾನು ಬಿಟ್ಬಿಟ್ಟು ಕಾಲ್ ಮೇಲೆ ಹೊರಟೋಗಿ ಬರಲಾ? ऐसा कुमारी ಸ್ನೇಹಿತರೆ ಇವಾಗ ಅನ್ಲೋಡ್ ಆಗಿದ್ದು ಬಂದು ಇದನ್ನೆಲ್ಲ ಇದು ಕುಷನ್ಗೆ ವೇಸ್ಟೇಜ್. ಇವಾಗ ಬಟ್ಟೆ ಅಲ್ವಾ ಇದೆಲ್ಲ, ಚಿಂದಿ ಐಟಮು. ಈ ಸೋಫಾಗೆ ಹಾಸಿಗೆಗೆಲ್ಲ ಕುಷನ್ ಥರ ಮಾಡಿ ರೀಸೈಕ್ಲಿಂಗ್ ಮಾಡ್ತಾರಂತೆ. 2 ಬಾಡಿಗೆ ಇವತ್ತು ನೋಡ್ದಂಗೆ ಅಷ್ಟೇ, ಇನ್ನೇನು ಇವಾಗ ಯಾವುದು ಮಾಡಲ್ಲ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಮನೆಗೆ. ಪೀಣ್ಯದಲ್ಲಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.